ಮತದಾರರ ಪಟ್ಟಿ ಪರಿಷ್ಕರಣೆಗೆ ಶಿಕ್ಷಕರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಆರ್ ಪ್ರಕ್ರಿಯೆಗೆ ಶಿಕ್ಷಕರ ಬಳಕೆಗೆ ಪೋಷಕರು ವಿರೋಧವನ್ನ ಮಾಡ್ತಾ ಇದ್ದಾರೆ. ಶಿಕ್ಷಕರ ಬಳಕೆಯಿಂದ ಮಕ್ಕಳ ಕಲಿಕೆ ಮೇಲೆ ಪರಿಣಾಮ ಬೀರ್ತಾ ಇದೆ. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದೆ. ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿರೋದು ಶಿಕ್ಷಕರು. ಬೆಂಗಳೂರಿನಲ್ಲಿ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಾಗಡಿ ಮುಖ್ಯ ರಸ್ತೆಯಲ್ಲಿರುವಂತಹ ಶಾಲೆ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿದೆ. ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡ್ರು. ಕೂಡಲೇ ನಮ್ಮ ಶಿಕ್ಷಕರನ್ನ ಎಸ್ಐಆರ್ ಪ್ರಕ್ರಿಯೆಯಿಂದ ಬಿಡುಗಡೆ ಮಾಡಿ, ಈ ರೀತಿಯಾಗಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಅದಕ್ಕಾಗಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಶಾಲೆಗಳಲ್ಲಿ ಸರಿಯಾಗಿ ಪಾಠ ಪ್ರವಚನ ಆಗ್ತಾ ಇಲ್ಲ ಎನ್ನುವಂಥ ಆರೋಪ. ಈ ಕುರಿತಂತೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿರೋದು ನೋಡ್ತಾ ಇರಬಹುದು. ಬೆಂಗಳೂರಿನ ಮಾಗಡಿ ರೋಡ್ನಲ್ಲಿರುವ ಶಾಲೆ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಜೊತೆಗೆ ಅವರ ಪೋಷಕರು ಪ್ರತಿಭಟನೆಯನ್ನ ಮಾಡಿದರು. ಇರೋದು 7 ಜನ ಟೀಚರ್ಸ್. ನೀವು 6 ಜನ ಟೀಚರ್ಸ್ ನೀವು ಈ ತರ SIR ಕೆಲಸಕ್ಕೆ ಅಂತ ತಗೊಂಡ್ರೆ ನಮಗೆ ಯಾರು ಪಾಠ ಮಾಡ್ತಾರೆ? HM ಸರ್ ಒಬ್ಬರೇ ಎಲ್ಲಾ ಕ್ಲಾಸ್ ನೋಡ್ಕೊಂಡು ಒಂದೊಂದು ಕ್ಲಾಸಿಗೆ ಪಾಠ ಮಾಡಿ ಕ್ವಶನ್ ಅಂಡ್ ಆನ್ಸರ್ಸ್ ನ ಕೇಳ್ತಾ ಇದಾರೆ. ಈಗ ನೀವು 7 ಜನ ಟೀಚರ್ಸ್ ತಗೊಂಡ್ರೆ ನಮ್ಗೆ ಯಾರು ಪಾಠ ಮಾಡ್ತಾರೆ? ನೀವು ಬಂದು ಪಾಠ ಮಾಡ್ತೀರಾ? ಇಲ್ಲ SIR ನ ನೇಮಕ ಮಾಡಿರೋರು ನಮಗ್ ಬಂದು ಪಾಠ ಮಾಡ್ತಾರ? ನಮ್ಮ ಭವಿಷ್ಯದ ಮೇಲೆ ಇದು ಪ್ರಭಾವ ಬೀರ್ತದೆ. 10th ಅವ್ರು ಇವಾಗ ನೆಕ್ಸ್ಟ್ ಬೋರ್ಡ್ ಎಕ್ಸಾಮ್ ಬರೀಬೇಕು. ಅವ್ರಿಗೂ ಹೇಳ್ಕೊಡಕ್ಕೆ ಬೇಕೇ ಬೇಕು ಟೀಚರ್ಸ್. ಈಗ ಅವ್ರಿಗೂ ಟೀಚರ್ಸ್ ಇಲ್ಲ, ಹೆಂಗೋ ಆಗುತ್ತೆ ನೀವೇ ಹೇಳಿ? ನಾವು ಡೈಲಿ ಹೇಳ್ಕೊಡೋದ್ರೇನೆ ನಾವು ಸ್ವಲ್ಪ ಕಲಿತಾ ಇದೀವಿ. ಈಗ ತಿಂಗಳಾನ್ಗಟ್ಟೆ ಟೀಚರ್ಸ್ ನ SIR ಕೆಲಸಕ್ಕೆ ಕಳಿಸಿದ್ರೆ ನಾವ್ ಹೇಗ್ ಓದೋದು? ನಮ್ಮ ಭವಿಷ್ಯದ ಮೇಲೆ ಪ್ರಭಾವ. ಜೂನ್ 30ರಿಂದಲೂ ಕೂಡ ರಾಜ್ಯಾದ್ಯಂತ SIR ಪ್ರಕ್ರಿಯೆ ಆರಂಭ ಆಗಿದೆ. ಈ ಒಂದು SIR ಪ್ರಕ್ರಿಯೆಗೆ ಶಾಲಾ ಶಿಕ್ಷಕರನ್ನ BLOಗಳಾಗಿ ನೇಮಕ ಮಾಡಲಾಗಿದೆ. ಸದ್ಯ ಈ ಒಂದು SIR ಪ್ರಕ್ರಿಯೆ ದಿನಾಂಕವನ್ನು ಕೂಡ ಆಗಸ್ಟ್ 8ರವರೆಗೂ ಕೂಡ ಮುಂದೂಡಲಾಗಿದೆ. ಕಳೆದ 1 ತಿಂಗಳಿಂದಲೂ ಕೂಡ ಮಕ್ಕಳಿಗೆ ಸರಿಯಾಗಿ ಪಾಠವನ್ನ ಹೇಳ್ಕೊಡ್ಲಿಕ್ಕೆ ಟೀಚರ್ಸ್ಗಳು ಶಾಲೆಗಳಲ್ಲಿ ಸಿಗ್ತಾ ಇಲ್ಲ. ಒಂದು ಕಡೆ ಸರ್ಕಾರಿ ಶಾಲೆ, ಮತ್ತೊಂದು ಕಡೆಯಲ್ಲಿ ಅನುದಾನಿತ ಖಾಸಗಿ ಶಾಲೆಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಇದರ ವಿರುದ್ಧವಾಗಿ ಇವತ್ತು ಮಕ್ಕಳು ರಸ್ತೆಗಿಳಿದು ಹೋರಾಟವನ್ನ ಮಾಡುವಂತಹ ಪ್ರಸಂಗ ಬಂದಿರುವಂತದ್ದು ಮುಖ್ಯ ಚುನಾವಣಾ ಆಯೋಗದ ವಿರುದ್ಧ. ಸಾಕಷ್ಟು ಜನರು, ಅದರಲ್ಲೂ ಕೂಡ ಪ್ರಮುಖವಾಗಿ ಮಕ್ಕಳಿಗೆ ಒಂದು ಕಲಿಕೆ ಮೇಲೆ ಈ ಒಂದು SIR ಏನಿದೆ ಸಾಕಷ್ಟು ಪರಿಣಾಮವನ್ನ ಬೀರ್ತಿದೆ. ಅದರಲ್ಲೂ ಕೂಡ ಶೈಕ್ಷಣಿಕ ವರ್ಷ ಆರಂಭ ಆಗಿರುವಂತದ್ದು ಈಗ ಕಳೆದ 1 ತಿಂಗಳ ಹಿಂದೆ. 1 ತಿಂಗಳಿಂದಲೂ ಕೂಡ ಸರಿಯಾಗಿ ಶಿಕ್ಷಕರು ಬರ್ತಾ ಇಲ್ಲ. ಇದ್ರ ಜೊತೆಗೆ ಈ ಹಿಂದೆ ಬೇಸಿಗೆ ಕಾಲದಲ್ಲೂ ಕೂಡ ಮಕ್ಕಳು ಆಟದಲ್ಲಿ ಮಗ್ನರಾಗಿರ್ತಾರೆ. ಒಂದು ಲಾಂಗ್ ಲೀವ್ ಸಿಕ್ಕಿರುತ್ತೆ. ಅದಾದ ನಂತರ ಮಕ್ಕಳಿಗೆ ಸರಿಯಾಗಿ ಪಾಠವನ್ನ ಹೇಳ್ಕೊಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಪಾಠವನ್ನ ಹೇಳ್ಕೊಡಕ್ಕೆ ಟೀಚರ್ಸ್ ಇಲ್ಲ. ಸದ್ಯ ಇದರ ವಿರುದ್ಧವಾಗಿ ಸಾಕಷ್ಟು ಮಕ್ಕಳು ಇವತ್ತು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಕೇವಲ ಮಕ್ಕಳು ಅಷ್ಟೇ ಅಲ್ಲ, ಮತ್ತೊಂದು ಕಡೆಯಲ್ಲಿ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಸಾಥನ್ನ ನೀಡ್ತಾ ಇದ್ದಾರೆ. ಏನು ಈ ಒಂದು ಶಾಲೆಯಲ್ಲಿ ಇರುವಂತದ್ದು 7 ಜನ ಶಿಕ್ಷಕರು, ಅದರಲ್ಲಿ 6 ಜನ ಶಿಕ್ಷಕರನ್ನ SIR ಪ್ರಕ್ರಿಯೆಗೆ ನಿಯೋಜನೆ ಮಾಡಲಾಗಿದೆ. ಸೊ ಹೀಗಾಗಿ ಮಕ್ಕಳು ಡೈಲಿ ಸ್ಕೂಲಿಗೆ ಬಂದು 1 ಅಥವಾ 2 ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಮತ್ತೆ ಮನೆಗೆ ಹೋಗುವಂತಹ ಪ್ರಸಂಗ ಇದೆ. ಹೀಗಾಗಿ ನಮ್ಮ ಶಿಕ್ಷಕರನ್ನ ಬಿಡುಗಡೆಗೊಳಿಸಿ ಅಂತ ಹೇಳಿ ಅವರೆಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನನ್ನ ಜೊತೆ ಕೆಲವೊಂದಿಷ್ಟು ಮಕ್ಕಳಿದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬಂತು, ಸರಿಯಾಗಿ ಪಾಠ ಇಲ್ಲ. ಎಷ್ಟು ಕಷ್ಟ ಆಗ್ತಿದೆ ಎಜುಕೇಶನ್? ತುಂಬಾ ಕಷ್ಟ ಆಗ್ತಿದೆ ಮೇಡಮ್. ಇವಾಗ ನಾವು ಕನ್ನಡ ಮೀಡಿಯಂ ಅವರು, ನಮ್ಮ ಅಪ್ಪ ಅಮ್ಮ ಅವ್ರು ಮಕ್ಕಳು ಓದ್ಲಿ ಅಂತ ಕಷ್ಟಪಟ್ಟು ದುಡ್ಡು ಕನ್ನಡ ಮೀಡಿಯಂಗೆ ಸೇರಿಸಿದ್ದಾರೆ. ಇಲ್ಲಿ ಬಂದು ನೋಡ್ರೆ ಟೀಚರ್ಸೇ ಇಲ್ಲ. ಇರೋದು 7 ಜನ ಟೀಚರ್ಸ್, ಅದ್ರಲ್ಲಿ 6 ಜನ ಟೀಚರ್ಸ್ನು SIR ವರ್ಕ್ಗೆ ಹಾಕಿದ್ದಾರೆ. ಇರೋದೊಬ್ರು ಟೀಚರ್ 4 ಕ್ಲಾಸ್ನ ಕೂರಿಸ್ಕೊಂಡು 1 ಕ್ಲಾಸ್ ಪಾಠ ಮಾಡ್ತಿದ್ದಾರೆ. ಅದರಿಂದ ಅವ್ರಿಗೂ ಪಾಠ ಮಾಡಕ್ ಇಂಟ್ರೆಸ್ಟ್ ಬರಲ್ಲ, ನಮಗೂ ಕಲಿಯಕ್ ಇಂಟ್ರೆಸ್ಟ್ ಬರಲ್ಲ. ಸೊ ಮತ್ತೊಂದ್ ಕಡೆ ಈಗ ಆಲ್ರೆಡಿ FAಗಳು ಸ್ಟಾರ್ಟ್ ಆಗುತ್ತೆ. FA1 ಇವಾಗ ಸ್ಟಾರ್ಟ್ ಆಗ್ಬಿಡ್ಬೇಕಿತ್ತು. ಒಂದ್ ಕಡೆ ಅದು ಕೂಡ ಲೇಟ್ ಆಗ್ತಾ ಇದೆ. ಇನ್ನೊಂದ್ ಕಡೆ ಸರಿಯಾಗಿ ನಿಮ್ ಫ್ರೆಂಡೇ ಹೇಳ್ದಂಗೆ ಮ್ಯಾಥ್ಸ್ ಇಂಗ್ಲಿಷ್ ಎಲ್ಲ ಟೀಚರ್ಸ್ ಬಂದ್ರು ಕಲಿಯಕ್ ಕಷ್ಟ. ಈಗ ನಿಮ್ಗೆ ಏನ್ ಹೇಳ್ತೀರಾ? ಟೆಸ್ಟ್ ಗಳು ಕೂಡ ಮುಂದಾಗ್ತಾ ಇದಾರೆ, ಅದ್ರ ಬಗ್ಗೆ ಏನ್? ನಮ್ ಫಸ್ಟ್ 8ನೇ ತರಗತಿಯಲ್ಲಿ ಇದೀವಿ. ನಾವು ತುಂಬಾ ಬೋರ್ಡ್ ಎಕ್ಸಾಮ್ ಬರೀಬೇಕು. ಆದ್ರಿಂದ ನಾವು ಇವಾಗ್ಲೇ ಪ್ರಾಕ್ಟೀಸ್ ಮಾಡೋದನ್ನ, ಪಾಠಗಳನ್ನ ನಡುದ್ರದನ್ನ ತುಂಬಾ ಮುಂದೆ ಬರೆಯಕ್ಕಾಗೋದು. ಇವಾಗ್ಲೇ ಪಾಠಗಳು ಹೋಗಿಲ್ಲ ಅಂದ್ರೆ ನಾವ್ ಇನ್ನೇನ್ ಬರಿತೀವಿ 10th ಅಲ್ಲಿ, ಇನ್ನೇನ್ ಪಾಸ್ ಆಗ್ತೀವಿ? ಫಸ್ಟ್ ಇಂಗ್ಲಿಷ್ ಮೀಡಿಯಂ ಟೀಚರ್ಸ್ SI ಕೆಲ್ಸಕ್ಕೆ ಹೋಗಲ್ಲ. ಅವ್ರು ಯಾಕೆ ಮಾತ್ರ ಹೋಗಲ್ಲ? ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಹೋಗ್ಬೇಕಾ? ಇಲ್ಲ, ಅವ್ರು ಫಸ್ಟೇ ಕನ್ನಡ ವೀಕ್ ಇದ್ದಾರೆ, ಇನ್ನೆಲ್ಲಿಂದ ಬರೀತಾರೆ? ಅವರು ಪಾಸ್ ಆಗ್ತಾರೆ? ತೊಂದ್ರೆ ಆಗ್ತಿದೆ. FA1 ಅಲ್ಲಿ ಫಸ್ಟ್ ಈ ತರ ಟೀಚರ್ಸ್ ಇಲ್ಲ ಅಂದ್ರೆ ಅವ್ರು ಏನ್ ಬರೀತಾರೆ? ಮತ್ತೆ ಪಾಠಗಳು ಹೆಂಗ್ ನಡೆಯುತ್ತೆ?
ಸೊ ಇದಿಷ್ಟು ಮಕ್ಕಳು ಹೇಳ್ತಾ ಇರೋಂಥದ್ದು. ಒಂದ್ ಕಡೆಯಲ್ಲಿ ಕನ್ನಡ ಶಾಲೆಯ ಮಕ್ಕಳು ರ್ಯಾಂಕಿಂಗ್ ಬರ್ತಾ ಇಲ್ಲ ಅಂತ ಹೇಳಿ ನೀವು ಅಪವಾದವನ್ನ ಹೊರಿಸ್ತೀರಾ, ಸರ್ಕಾರಿ ಶಾಲೆಗಳಿಗೆ ಸರಿಯಾಗಿ ಟೀಚರ್ಸ್ ಅನ್ನ ಕೊಡೋದಿಲ್ಲ. ಮತ್ತೊಂದು ಕಡೆಯಲ್ಲಿ ಇರುವಂತಹ ಟೀಚರ್ಸ್ ನ ಒಂದ್ಸಲ SIR ಅಂತ ಹಾಕ್ತೀರಾ, ಅಥವಾ ಇನ್ನೊಂದ್ ಕಡೆಯಲ್ಲಿ ಸೆನ್ಸಸ್ ಅಂತ ಪದೇ ಪದೇ ವರ್ಷಾನುಗಟ್ಲೆ ಅಥವಾ ತಿಂಗಳಾನುಗಟ್ಲೆ ಈ ತರ ಟೀಚರ್ಸ್ ನ ಬೆಳೆಸ್ಕೊಂಡ್ರೆ ನಾವ್ ಯಾವ ರೀತಿಯಲ್ಲಿ ರ್ಯಾಂಕಿಂಗ್ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಸರ್ಕಾರದ ವಿರುದ್ಧ ಹಾಗೆ ಮುಖ್ಯ ಚುನಾವಣಾ ಆಯೋಗದ ವಿರುದ್ಧ ಮಕ್ಕಳು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.